ಇವಳು ಕೊಟ್ಟಿರೋ ದುಡ್ಡೇನ ವಾಪಸ್ ಕೊಟ್ಟರೆ ಬಿಡ್ತಾಳೆ ಏನೋ. ದುಡ್ಡು ಬೇರೆ ಇಲ್ಲ ನಮ್ಮ ತಾಯಿ. ಇದೊಳ್ಳೆ ಪಜಿತಿ ಮಾಡ್ಕೊಳಂಗಾತು. ಕೇವಳಪ್ಪ ಪಾಪ ಬಿಟ್ಕೊಡಮ್ಮ, ನನಗೆ ಕೆಲಸ ಇಲ್ಲ, ಇನ್ಮೇಲೆ ನಾನು ಮಾಡ್ತೀನಿ ಅಂತ ಕೇಳು. ದೀಕ್ಷಾ, ದೀಕ್ಷಾ, ಹೇಳಿ, ಏನು ಬೇಕು? ಏನಿಲ್ಲ, ಅದೇ ನನಗೆ ಇವಾಗ ನೀನು ಇದನ್ನು ಕಂಪ್ಯೂಟರ್ ಸೆಂಟ್ರ್ ಬಿಟ್ಕೊಡ್ಬೇಕಾಗಿತ್ತು. ಯಾಕೆ ಅಂದರೆ ನಾನು ಮತ್ತೆ ಇದನ್ನು ಮಾಡಬೇಕು. ನಾನು ಅಲ್ಲಿ ನಮ್ಮ ಮಾವ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೋಗಿದ್ನ, ಅಲ್ಲಿ ಯಾವುದೂ ಕೆಲಸ ಸೆಟ್ ಆಗಲಿಲ್ಲ. ಅದಕ್ಕೆ ನನಗೆ ಕಂಪ್ಯೂಟರ್ ಸೆಂಟ್ರೇ ಬೆಸ್ಟು ಅಂತ ಹೇಳಿ ಅದಕ್ಕೆ ಬಂದೆ. ಇದನ್ನು ನನಗೆ ಬಿಟ್ಟು ಕೊಟ್ಬಿಡು ನೀನು ಇನ್ಮೇಲಿಂದನ. ಅಯ್ಯೋ ಯಾಕೆ? ನಾನು ಇದನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ. ಆ ಐಟಮ್ಗೆಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ. ಈ ಮನೆ ಅಡ್ವಾನ್ಸು, ಬಾಡಿಗೆ, ಇಲ್ಲಿ ಇರೋ ರೂಮಿಂದೆಲ್ಲ ಅಡ್ವಾನ್ಸ್ ಎಲ್ಲ ನಾನು ಕೊಡ್ತಾಯಿದ್ದೀನಿ. ಇಲ್ಲಿರೋದೆಲ್ಲ ಬಾಡಿಗೆ ನಂದು. ಇವಾಗ ಕೊಡ್ತಾ ಇರೋದೆಲ್ಲನ ನಾನೇ ದುಡ್ಡು ಕಟ್ತಾ ಇರೋದು. ಆಲೇ ಅವರು ನನಗೆ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಆಲ್ರೆಡಿ. ಅದು ಏನು ಕೊಡಬೇಕು, ಅವ್ರು ಏನು ನನಗೆ ಮಾರಾಟ ಮಾಡಿದ್ರು ಆ ರೇಟಿಂದ ಆಲೇ ಅಮೌಂಟ್ ಎಲ್ಲನ ಕೊಟ್ಟಿದ್ದೀನಿ ಸಂಗೀತಕ್ಕನ ಕೈಲೇ. ನಾನು ಇವಾಗ ಮಾಡ್ತಾಯಿದ್ದೀನಿ. ಸುಮ್ಮನೆ ನನಗೆ ತೊಂದರೆ ಮಾಡಬೇಡಿ, ಇಲ್ಲಿಂದ ಹೊರಟೋಗ್ಬಿಡಿ. ಅಲ್ಲ, ನಮ್ಮ ಹುಡುಗ ಮಾಡ್ತಿದ್ನಲ್ಲ ಮುಂದಾಗಿ, ಅದಕ್ಕೆ ನೀನೇನು ಮಾಡ್ತೀಯಾ, ಸುಮ್ಮನೆ ಬಿಟ್ಕೊಡಮ್ಮ ನನ್ನ ಮಗನಿಗೆ ಅಂತ. ಇಲ್ಲ, ನಾನು ನಾಳೆ ಮುಂಚೆಗೆ ಪ್ಲ್ಯಾನ್ ಮಾಡಿ ನಾನು ನಾಳೆ ಮಾಡ್ಕೊಂಡಿದ್ದೀನಿ, ಬಿಟ್ಕೊಡೋಕ್ಕಾಗಲ್ಲ. ನೀವು ಮುಂಚೆಗೆ ಮಾಡ್ತಾಯಿದ್ರೆ ನಾನೇನು ತಲೆ ಕೆಡಿಸ್ಕೊಳ್ತಾ ಇಲ್ಲ ಬಿಡು, ಅವ್ರು ಮಾಡ್ತಾಯಿದ್ದಾರೆ ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ. ಇವಾಗ ನೀವು ಮಾಡ್ತಾ ಇದ್ದೀರಲ್ಲ, ಮಾಡಿರಿ, ಬೇರೆ ಬೇಕಂದರೆ ಮಾಡಿಕೊಂಡು ಅಷ್ಟೇ. ನಮಗಾಗೋದು ನಮಗಾಗುತ್ತೆ, ನಿಮಗಾಗೋದು ನಿಮಗಾಗುತ್ತೆ. ನಾನು ಮಾತ್ರ ಇದನ್ನು ಬಿಟ್ಕೊಡಲ್ಲ. ನಾನು ಎಲ್ಲ ಕೊಂಡ್ಕೊಂಡಿದ್ದೀನಿ. ನನಗೇನು ಪುಕ್ಸಟ್ಟೆ ಕೊಟ್ಟಿರಲಿಲ್ಲ, ನಾನೆಲ್ಲ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ ಇವನ್ನೆಲ್ಲನ. ಅದೇ ಇಲ್ಲಿ ಏನು ಕತೆ ಕೇಳೋದಕ್ಕೆ ಬಂದ್ರಿ? ನಾನು ಹೇಳ್ದೆ ತಾನೆ, ಅವಳು ಕೊಂಡ್ಕೊಂಡಿದ್ದಾಳೆ ಆಲ್ರೆಡಿ, ಆಲೇನೆ ನಮ್ಗೆ ದುಡ್ಡನ್ನು ಕೊಟ್ಟಿದ್ದಾಳೆ ಅಂತ ನಾನು ಹೇಳ್ದೆ ತಾನೆ. ಇವಾಗ ಯಾಕತ್ತೆ ನೀವು ಇಲ್ಲಿ ಅವಳಿಗೆ ಸುಮ್ಮನೆ ತೊಂದರೆ ಕೊಡೋದಕ್ಕೆ ಬಂದಿದ್ದೀರಾ? ತೊಂದರೆ ಕೊಡೋದಕ್ಕೇನು ಬಂದಿಲ್ಲಮ್ಮ, ಕೇಳಕ್ಕಂತ ಬಂದು. ಏನೋ ಕೇಳ್ತಿಲ್ಲ, ಬಿಟ್ಕೊಡಮ್ಮ ಅಂತ ಹೇಳಿ. ಅತ್ತೆ ನೀವಾಗಿ ನೀವು ಹೋದ್ರಿ ನೆಂಟ್ರ ಮನೆ ಬಾಗಿಲಿಗೆ. ಎಲ್ಲ ಕಳ್ಕೊಂಡು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರೆ ನಮ್ಮ ಮಾವ ಅಂತ ಹೇಳಿ ಇವನು ಎಲ್ಲ ನಾ ಬಿಟ್ಟು ನನಗೆ ಮಾಡೋದಿಲ್ಲ ಕಂಪ್ಯೂಟರ್ ಸೆಂಟ್ರು ಅಂತ ಹೋದ. ಅವತ್ತು ನಾನು ಏನು ಮಾಡಬೇಕು, ಬಂಡವಾಳ ಹಾಕಿದ್ದೀನಿ, ನಾನು ಏನು ಮಾಡಬೇಕು ಹೇಳು? ಅವತ್ತು ನನಗೇನು ತೋಚ್ತಲ್ಲೇ ಹೆಂಗು ನನ್ನ ತಂಗಿ ನಾನು ಮಾಡ್ತೀನಿ ಕಣಕ್ಕ ಅಂತ ಹೇಳಿ ಒಪ್ಕೊಂಡ್ಲು. ನಾನು 1,00,000 ದುಡ್ಡು ಅದಕ್ಕೆ ಕಟ್ಟಿದ್ವಿ. 1,00,000 ದುಡ್ಡು ಕೊಟ್ಲು, ಅಡ್ವಾನ್ಸ್ ಕೊಟ್ಲು. ಈ ರೂಮಿಂದು ಅಡ್ವಾನ್ಸ್ ಏನೈತೆ ಅದನ್ನೆಲ್ಲ ಕೊಟ್ಲು. ಬಾಡಿಗೆ ಗಿಡಿಗೆ ಎಲ್ಲ ಅವಳೇ ಕಟ್ಕೊಂಡು ಹೋಗ್ತಾ ಇದ್ದಾಳೆ. ಎಲ್ಲ ಕೊಟ್ಟು ಇವಾಗ ಕೊಂಡ್ಕೊಂಡಿದ್ದಾಳೆ ಅವಳು. ಇವಾಗ ನೀವು ಬಂದುಬಿಟ್ಟು ಬಿಡ್ರಿ ಅಂತ ಹೇಳಿದ್ರೆ ಅವಳು ದುಡ್ಡು ಕೊಟ್ಟು ಎಲ್ಲ ಕೊಂಡ್ಕೊಂಡಿರೋದು. ನಾವು ಅವಳಿಗಾಲೇ ಮಾರಾಟ ಮಾಡಿರೋದು. ಬೇರೆಯವರಾಗಿದ್ರೂ ನೀವು ಕೇಳೋದಕ್ಕೆ ಆಗ್ತಾ ಇರಲಿಲ್ಲ. ನೀವು ಸರಿಯಾಗಿ ಕೆಲಸ ಮಾಡ್ಕೊಂಡಿದ್ದಿದ್ರೆ ಹಿಂಗೆ ಯಾಕೋ ಆಗೋದಿಯೋ ನೀನು? ನಾನು ಹೇಳ್ದೆ ತಾನೆ, ಸುಮ್ಮನೆ ಮಾಡ್ಕೊಂಡಿರೋ ಕೆಲಸನ ಅಂತಂದರೆ ಕೇಳಲಿಲ್ಲ. ಹಾರಾಡ್ಕೊಂಡು ಹೋಗಿದ್ಕೆ ಹಿಂಗೆಲ್ಲ ಆಗಿದ್ದು. ಹಸ್ಕೊಂಡಿದ್ರು ನೆಂಟ್ರ ಮನೆ ಬಾಗ್ಲಕ್ಕೆ ಹೋಗ್ಬಾರ್ದು ಅಂತ ಗಾದೆನೇ ಐತಿ. ನೀನಾದ್ರೇ ಹೋಗಿ ಇವತ್ತು ಅಂತ ಕೆಲಸ ಮಾಡ್ಕೊಂಡು ನೋಡು. ಅದಕ್ಕೆ ಮತ್ತೆ ಹೇಳಿರೋದು ಸುಳ್ಳಲ್ಲ ದೊಡ್ಡರು. ಎಲ್ಲಿರ್ಬೇಕು ಅಲ್ಲಿರಬೇಕು. ನೆಂಟ್ರ ಮನೇಲಿ ಎಷ್ಟು ದಿವಸ ಆದರೂ ಇದ್ದರೆ ಅಷ್ಟೇ, ಕಾಲು ಕಾಸಕ್ಕಿನ್ನ ಕಡೆ ಹಾಕ್ತಾರೆ. ನೀನು ಹೋಗಿ ಇವತ್ತು ಅನುಭವಿಸಿ ಇವಾಗ ಬಂದು ಕೇಳಿದ್ರೆ, ಅವತ್ತು ನಾನು ಹೇಳ್ದೆ ತಾನೆ ಮಾಡ್ಕೊಂಡು ಹೋಗಿದ್ರೆ ನೀನು ಬುದ್ಧಿವಂತಿಕೆಯಿಂದನ. ಅದು ಹಂಗಲ್ಲಮ್ಮ ಸಂಗೀತ. ಏನಂದರೆ ಇವಾಗ ಅವಳು ಮಾಡ್ತಾ ಇದ್ದಾಳಲ್ಲ, ಬೇರೆ ಏನನ್ನ ಅವಳು ಕೆಲಸ ನೋಡ್ಕೊಂಡ್ರಾಯ್ತು. ನಮಗೆ ಅದು ಕಂಪ್ಯೂಟರ್ ಸೆಂಟ್ರ್ ಬಿಟ್ಕೊಟ್ರೆ ಸಾಕಮ್ಮ. ಬೇರೆ ಏನಾದರೂ ಕೆಲಸಗಳು ನೋಡ್ಕೊಂಡು ಬೇರೆ ಇರ್ತಾವಲ್ಲ, ಬೇರೆ ಬೇರೆ ಏನಾದ್ರೂ ಇರ್ತಾವಲ್ಲ, ಅದಕ್ಕೆ ಏನಕನ ಹೋದ್ರಾತು. ನಮ್ಮ ಹುಡುಗ ಹೆಂಗ ಮಾಡ್ತಿದ್ದ ಚೆನ್ನಾಗಾಗೋದಲ್ಲ, ಅದಕ್ಕೆ ಬಿಟ್ಕೊಡಮ್ಮ ಅಂತ ಕೇಳಿ ಏನು ಮಾಡೋಣಮ್ಮ ಹೋದ್ವಿ. ಅವ್ರದಿಂತ ತಿರುಪೆ ಸೋಕಿ ಎಂಬುದು ಗೊತ್ತಿರಲಿಲ್ಲ. ಸಾಲ ಮಾಡಿ ಹಿಂಗೆಲ್ಲ ಮಾಡ್ಯಾರ ಎಂಬುದು ನಮ್ಗೆ ಏನು ಗೊತ್ತು. ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರೆ, ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ನಮಗೆ ಏನಮ್ಮ ಗೊತ್ತು ಅವ್ರ ಅಪ್ಪ ಅಮ್ಮಯ್ಯ ಹಿಂಗೆ ಅಂತ ಹೇಳಿ. ಅವಳು ಹೇಳಿಳ ನಮ್ಮ ಅಪ್ಪ ನಮ್ಮಮ್ಮಯ್ಯ ಹಂಗೆ ಹಿಂಗೆ ಅಂತ ಹೇಳಿ. ನಾವಿದ್ರೂ ಇರ್ಬೋದೇನೋ, ಚೆನ್ನಾಗೆ ದುಡಿತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರೆ ಅಂದ್ಕೊಂಡು. ಗೊತ್ತಿರಲಿಲ್ಲ ಕಣಮ್ಮ. ಇವಾಗ ಗೊತ್ತಾತವ್ರ ಬಂಡವಾಳ ಏನು ಅಂತ. ಇಂಥವ್ರು ನಿಮಗೆ ಮನೆ ಬೇರೆ ಕಟ್ಟಿಸ್ಕೊಡೋರು, ಸರಿಯಾಗಿ ಇಕ್ಕವ್ರು ಇವತ್ತು. ನೀನೇನಾದರೂ ಮನೆ ಅವಳ ಹೆಸ್ರಿಗೆ ಮಾಡಿಸಿದ್ರೆ ಇವತ್ತು ಸರಿಯಾಗಿ ಏನಾದರೂ ಒಂದು ಮಾಡೋರು. ನಾನು ಅದಕ್ಕೆ ಮತ್ತೆ ನಾನು ಅವತ್ತು ಬಿಗಿ ಹಿಡಿದಿದ್ದಕ್ಕೆ ಇವತ್ತು ನಮ್ಮ ಮನೆ ಉಳಿದಿರೋದು. ಅದು ಇಲ್ದಂಗೆ ಎಲ್ಲ ಕಳ್ಕೊಂಡು ಬೀದಿಗೆ ಬೀಳ್ತಾ ಇದ್ವಿ ಅಷ್ಟೇ. ಆ ಮನೆಯೂ ಇಲ್ದಂಗೆ ಎಲ್ಲ ಮೋಸ ಮಾಡಿ ಅವಳ ಹೆಸ್ರಿಗೆ ಬರೆಸ್ಕೊಂಡು ಸುಮ್ಮನೆ ಆಗ್ಬಿಡೋರು. ಆದರೆ ನೀನು ಅರ್ಥ ಮಾಡ್ಕೊಂಬ್ಲಿಲ್ಲ. ಇವಾಗ ಬಿಟ್ಕೊಡಲ್ಲ ಕಣತ್ತೆ. ನೀನೇನಾದರೂ ಬೇರೆ ಕೆಲಸ ಮಾಡಪ್ಪ. ಏನಾದರೂ ಬೇರೆ ಕೆಲಸ ಮಾಡ್ಕೊಂಡು ಹೋಗು. ಇವಾಗ ಅವಳಿಗೆ ಕೊಟ್ಟಿರೋದು ಹೆಂಗೆ ಕೇಳೋಕ್ಕಾಗುತ್ತೆ ಹೇಳು? ಅವಳಿಗೆ ಕೊಟ್ಟಿದ್ದೀವಿ ಇವಾಗ. ಬೇಕಾದರೆ ಅಕ್ಕ ಮಾಡ್ಲೇಳು ಇನ್ನೊಂದು, ಅವನೇನೆ ಈ ಕಡೆನೇ ಇನ್ನೊಂದು ಸೆಂಟ್ರ್ ಮಾಡಲೇಳು. ಅವನಿಗಾಗುತ್ತೆ, ನಮಗಾಗುತ್ತೆ ಅಷ್ಟೇ. ಯಾರಿಗೆ 10 ರೂಪಾಯಿ ಬರಬೇಕು ಅನ್ನೋದು ಲಕ್ಕಿರುತ್ತೆ, ಅವ್ರಿಗೆ ಬಂದೇ ಬರುತ್ತೆ ಅಷ್ಟೇ. ನಾನೇನು ಮಾಡೋಣ? ಇವಾಗ ಬಿಟ್ಕೊಡೋದಕ್ಕಾಗಲ್ಲಪ್ಪ. ನಾನೇನೋ ಹೇಳ್ತೀನಿ, ನನಗೇನೋ ಒಂದು ಕೆಲಸ ಸಿಕ್ಕೈತೆ, ನಾನು ಶ್ರದ್ಧೆಯಿಂದ ಮಾಡ್ತೀನಿ, ನೀನು ಬೇಕಾದರೆ ಮಾಡು. ಬಂಡವಾಳ ಇದ್ದಿದ್ರೆ ಮಾಡ್ತಿದ್ದೆ, ಬಂಡವಾಳ ಇಲ್ಲ, ಅದಕ್ಕೋಸ್ಕರ ಇಲ್ಲಾಂದ್ರೆ ಬೇರೆದೇ ಮಾಡ್ತಿದ್ದೆ.
ನೀನು ತಲೆ ಕೆಡಿಸ್ಕೋಬೇಡ ದೀಕ್ಷಾ, ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ತಿರು. ಅತ್ತೆ ಬರ್ರಿ ಮೋನು, ಬಾ ನೀನು ತಲೆ ಅಲ್ಲಿ ಬಂದು ಅವಳನ್ನ ದೀಕ್ಷನ್ಗೆ ತೊಂದರೆ ಕೊಡಬೇಡ. ಬಾ ನೀನು ಸುಮ್ಮನೆ ಬಾ, ಈ ಕಡೆ ಬಾ. ಹೋಗ್ರಿ ಇಲ್ಲಿಂದನ, ಸುಮ್ಮನೆ ಅವಳಿಗೆ ತೊಂದರೆ ಕೊಡಬೇಡಿ. ಇಲ್ಲೆಲ್ಲ ಬಂದು ಕೊಟ್ಟಿದ್ದೀವಿ ಅವಳಿಗೆ ಆಲೇನೆ ಅಂದಮೇಲೆ ಅದು ಕೇಳೋದು ಸರಿ ಇಲ್ಲ. ಯಾರೇ ಆಗಲಿ, ಅವಳೇ ಅಂತಲ್ಲ, ನನ್ನ ತಂಗಿನೇ ಅಲ್ಲ ಅಂತಲ್ಲ, ಬೇರೆ ಹೇಳಂತಲ್ಲ, ಯಾರಾಗಿದ್ರು ಅದು ಕೇಳೋದು ಸರಿ ಇಲ್ಲ. ನೀವು ಬಂದು ಇಲ್ಲಿ ಕೇಳೋ ಅಂಥದ್ದೇನಿಲ್ಲ. ಅವಳು ದುಡ್ಡು ಕೊಟ್ಕೊಂಡಿದ್ದಾಳೆ, ಅವಳು ಹೆಂಗೆ ಬಿಡ್ತಾಳೆ? ಸರಿ ಅಮ್ಮ, ಆಯಿತು. ಇವಾಗ ಏನಮ್ಮ ಮಾಡಲಿ? ಹಾಂ, ಬೇರೆದು ಮಾಡ್ಕೊ ಅಂತ ಹೇಳ್ತಾ ಇದ್ದಾಳೆ. ಬೇರೆದು ಹೆಂಗಮ್ಮ ಮಾಡಲಿ? ಇವಾಗ ಬೇರೆದು ಮಾಡಿದ್ರೆ ಅವಳಿಗೂ ಅಲ್ಲ ನನಗೂ ಅಲ್ಲ ಅನ್ನಂಗೆ ಆಗುತ್ತೆ. ಇದೊಂದೇ ಒಂದಿತ್ತು ಚೆನ್ನಾಗೆ ಆಗ್ತಿತ್ತು. ಮಾಡೋದಕ್ಕೆ ಬಂಡವಾಳನೂ ಬೇಕಲ್ಲ. ಆಗೋದಾದರೆ ಅವಳಿಗೆ ಆಗೋ ವ್ಯಾಪಾರ ಅವಳಿಗಾಗುತ್ತೆ, ನನಗೆ ವ್ಯಾಪಾರ ಆಗೋದು ನನಗಾಗುತ್ತೆ. ಆದ್ರೂ ಇಲ್ಲಿ ಮಾಡೋದಕ್ಕೆ ನನಗೆ ಬಂಡವಾಳ ಬೇಕಲ್ಲಮ್ಮ. ಯಾಕಂದರೆ ಇಲ್ಲಿ ಈಗ ಕಂಪ್ಯೂಟರ್ಗಳೆಲ್ಲ ಕೊಂಡ್ಕೋಬೇಕು. ಇವಾಗ ಪ್ರತಿಯೊಂದು ಎಲ್ಲ ಕೊಂಡ್ಕೋಬೇಕು. ಹೆಂಗೋ ಅದಕ್ಕೆ ಅವ್ರು ನನಗೆಲ್ಲ ಬಂಡವಾಳ ಹಾಕಿ ಮಾಡಿಕೊಟ್ಟಿದ್ರು. ಆದರೆ ನಾನು ಅದನ್ನ ಉಳಿಸ್ಕೊಂಡು ಹೋಗಲಿಲ್ಲ. ಯಾಕಾದರೂ ಅವತ್ತು ನಾನು ಬೀಗ ವಾಪಸ್ ಕೊಟ್ಟು ಅನಿಸುತ್ತೆ. ಅವಳ ಮಾತು ಕೇಳಿ ಅವಳ ಹತ್ರನೇ ಹೋಗ್ತೀನಿ. ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ನನಗೆ ದುಡ್ಡು ಕೊಡು, ನಾನು ಮಾಡ್ತೀನಿ. ಹಿಂಗೆ ಇನ್ನೊಂದು ಕಂಪ್ಯೂಟರ್ ಸೆಂಟ್ರ್ ಮಾಡ್ತಾಯಿದ್ದೀನಿ, ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಇನ್ನೊಂದು ಮಾಡ್ತೀನಿ, ನನಗೆ ದುಡ್ಡು ಕೊಡು ಅಂತ ಅವಳನ್ನೇ ಕೇಳ್ತೀನಿ. ನೀನೇ ಮಾಡಿದ್ದಿದ್ನೆಲ್ಲನ ನೀನೇ ನನಗೆ ಇವಾಗ ನಿಮ್ಮ ಅಪ್ಪ ಹತ್ರ ಇಸ್ಕೊಂಡು ಕೊಡು ಅಂತೀನಿ. ಅವ್ರೆಲ್ಲಿ ಕೊಡ್ತಾರಪ್ಪ? ಅವರೇ ಸಾಲ ಮಸ್ತ್ ಮಾಡ್ಕೊಂಡವ್ರಿ. 50-60 ಸಾವಿರ ಸಾಲ ಮಾಡಿಕೊಂಡು ಇನ್ನೆಲ್ಲಿ ಕೊಡ್ತಾರಪ್ಪ ಅವರು? ಬೇಜಾನ್ ಸಾಲ ಮಾಡ್ಕೊಂಡಿದ್ದಾರೆ. ಇನ್ನೆಲ್ಲಿ ನಿನಗೆ ಮಾಡಿಕೊಡ್ತಾರೆ? ಅವರೇ ಇವಾಗ ಕೊಟ್ಟರೆ ಸಾಕು ಅಂತ ಹೇಳಿಲ್ವ? ಸಂಗೀತನ ಹತ್ರ ಇಸ್ಕೊಂಡು ಕೊಡು ಅಂತ. ಕೊಡಲ್ಲ ಅಂತ ಹೇಳಿ ಬಂದಿದ್ದೀನಿ. ಕೊಡಲ್ಲ ಅಂತ ಹೇಳಿದ್ಲು ನನ್ನ ಸೊಸೆ. ಕೇಳಿದೆ, ಕೊಡಲ್ಲ ಅಂತ ಹೇಳಿದ್ಲು ಅಂತ ಹೇಳಿ ಬಂದಿದ್ದೀನಿ. ಹೆಂಗೋ ಅವರಿಂದಲೇ ಅವ್ರು ಹೇಳೋದಕ್ಕೆ ನಾನೆಲ್ಲ ಹಿಂಗೆ ಬಿಟ್ಟು ಬಂದಿದ್ದು. ಕೊಡ್ಲೇಳು, ನಾನು ಏನು ಮಾಡೋಣ ಇವಾಗ? ನನಗೇನು ಕೆಲಸ ಮಾಡಬೇಕಂತ ಕೆಲಸನೇ ಇಲ್ಲ, ಏನಿಲ್ಲ. ಏನು ಮಾಡೋದು ಅನ್ನಂಗೆ ಆಗೋಯ್ತು. ಅಷ್ಟೇ, ಬೆಂಗ್ಳೂರಿಗೆ ಹೋಗೋಣಪ್ಪ, ಇಬ್ಬರು ಚೆನ್ನಾಗಿ ದುಡಿಯೋಣ ಅಂತ ಹೇಳ್ತೀನಿ. ಅವಳನ್ನೂ ಕರ್ಕೊಂಡು ಹೋಗ್ಬೇಕಷ್ಟೇ. ಈಗ ನಾನೊಬ್ಬನೇ ಹೋದರೆ ಆಗಲ್ಲ. ಅಲ್ಲಿ ನನಗೆ ಊಟ ಬೇಕು, ಪ್ರತಿಯೊಂದು ಅಲ್ಲಿ ಇವಾಗ ಎಲ್ಲ ಕೊಂಡ್ಕೋಬೇಕು. ಇಲ್ಲ ಇವಾಗ ರೂಮ್ ಮಾಡೋಕ್ಕೂ ಅಲ್ಲಿ ಮನೆ ಬೇಕು, ಬಾಡಿಗೆಗೆ ದುಡ್ಡು ಬೇಕು, ಬಾಡಿಗೆ ಕಟ್ಟೋದಕ್ಕೂ. ಇವಾಗ ಮನೆಗೆಲ್ಲ ಐಟಮ್ ತೊಗೊಳೋಕ್ಕೆಲ್ಲ ದುಡ್ಡು ಬೇಕು ಇವಾಗ ಅಲ್ಲಿಗೆ ಹೋದ್ರೂ. ಅದೇ ದುಡ್ಡು ಇಲ್ಲೇ ಬಂಡವಾಳಕ್ಕೆ ಏನಾದರೂ ದುಡಿಬೋದಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಮಾಡಲಿ, ಇವಾಗ ದುಡ್ಡೇ ಬೇರೆ ಇಲ್ಲ. ಯಾವುದಾದ್ರೂ ಸಂಘದಲ್ಲಿ ಲೋನ್ ಆದರೂ ತೊಗೋಬೇಕು ಕಣಮ್ಮ. ಯಪ್ಪ ಬೇಡಪ್ಪ. ನಮ್ಗಂಗೆ ಯಾರು ತಗೋಣ 5 ಸಾವಿರ ದುಡ್ಡು ಇಸ್ಕೊಂಡಿದ್ದೀವಿ ಅಂದರೆ ಆಗೋದಿಲ್ಲ. ಮನಸ್ಸು ತಡೆಯಲ್ಲ. ಎಷ್ಟೊತ್ತಿಗೆ ಕೊಟ್ಟೆವೋ ಅನಿಸುತ್ತೆ. ನಾನು ಎಪ್ಪಲೋಗಿ ಸಾನ್ಗಟ್ಲೆ ಅಂದರೆ ನಮಗೆ ಬೈವಾಗುತ್ತಪ್ಪ. ಬಡವರೇ ವಾಸಿ. ಇವಾಗ ಸಾಲಿಲ್ದಂಗೆ ನೆಮ್ಮದಿಗೆ ಇವತ್ತು ಎಲ್ಲನ ನೆಮ್ಮದಿ ಜೀವನ ಮಾಡೋದು ಬಡವರು. ಇರೋ ಅಂತಾರೆ ಸುಮ್ಮನೆ ಬಿಡು, ಐತೆ ಅಂತ ಸಾಲ ಮಾಡ್ಕೊಂಡ್ರೆ ಹಿಂಗೆ ಆಗೋದು. ಇದ್ದು ಏನಾದರೂ ದುಡ್ದು ಏನಾದರೂ ಇದ್ದರೆ ಖರ್ಚು ಮಾಡಿದರೆ ಏನು ಅನ್ಸಲ್ಲ. ಅವ್ರು ನೋಡಿದ್ರೆ ಸಾಲ ಮಾಡಿ ಹಂಗೆಲ್ಲ ಮಾಡಿದ್ದಾರೆ ಅಂದರೆ, ಸಾಲ ಮಾಡಿ ಮನೆ ಕಟ್ಟಿ ಮನೆಗೆಲ್ಲ ತಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ನಾನು ಏನೋ ತಿಪ್ಪಣ್ಣ ಒಳ್ಳೇನು ಅಂತ ಅಂದ್ಕೊಂಡಿದ್ದೆ. ಆದರೆ ಇದೆಲ್ಲ ದೊಡ್ಡ ಬಿಸ್ನೆಸ್ಗಳು ಮಾಡ್ತಾನೆ, ಚೆನ್ನಾಗೆ ಅದರ ಬಂದಿರುತ್ತೆ ಲಾಭ ಅಂತ ಅಂದ್ಕೊಂಡೆ. ಆದರೆ ಅವನಿಗೆ ತುಂಬ ಬಿಸ್ನೆಸ್ಸಲ್ಲೆಲ್ಲ ಲಾಸ್ ಆಗಿಬಿಟ್ಟೈತಿ. ಏನಂದರೆ ಅಮ್ಮ, ಕೆಲಸದಾಳುಗಳೆಲ್ಲ ಬರ್ತಾರಲ್ಲ ಜೊತೆಗೆ, ಅವ್ರಿಗೆಲ್ಲ ಸಂಬಳ ಕೊಡೋದಿಲ್ಲ. ಹೆಂಗೆ ಬೇಕಾ ಹಂಗೆ ಬೈಯೋದು, ಸಂಬಳ ಕೊಡ್ದಂಗೆ ಎಲ್ಲನ 100 ರೂಪಾಯಿ ಕೂಲಿ ಕೊಟ್ಟರೆ 500 ರೂಪಾಯಿ ಕೂಲಿ ಕೊಡೋದು. ಹಿಂಗೆ ಮಾಡಿದ್ರೆ ಯಾರು ಬರ್ತಾರೆ ಹೇಳು? ಜಾಸ್ತಿ ಇರೋ ಹತ್ರ ಹೋಗ್ತಾರೆ. ಅಲ್ಲಿ ಮಾಡೋದು ಅದೇ ಕೆಲಸನೇ, ಇಲ್ಲಿ ಮಾಡೋದು ಅದೇ ಕೆಲಸನೇ ಅಂತ ಹೇಳಿ ಜಾಸ್ತಿ ಯಾರು ಸಂಬಳ ಕೊಡ್ತಾರೋ ಅಲ್ಲಿಗೆ ಹೋಗ್ತಾರೆ ಕಣಮ್ಮ. ಆದರೆ ಇವರಿಗೆ ಗೊತ್ತಾಗಲ್ಲ ಕೆಲಸದಾಳುಗಳ ಹತ್ರ ಹೆಂಗಿರಬೇಕು, ಕೆಲಸದಾಳುಗಳ ಹತ್ರ ಹೆಂಗೆ ನೆಡ್ಕೋಬೇಕು ಅಂತ ಹೇಳಿ. ಅವ್ರಿಗೆ ಏನೋ ಒಂಥರ ಸಂಬಳ ಕೊಟ್ಟೇ ಇಲ್ಲ, ಅಲ್ಲಿ 1 ತಿಂಗಳು 2 ತಿಂಗಳಾಯಿತು. ಪಾಪ ಅವ್ರು ಕೆಲಸ ಮಾಡಿದವ್ರು ಅಂತ ನೊಂದ್ಕೊಂತಾರೆ. ಅಂಥವ್ರು ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಸಂಬಳ ಕೊಡಲಿಲ್ಲ ಅಂದರೆ ಅದೆಷ್ಟು ಅವ್ರು ನೊಂದ್ಕೊಂಡಿದ್ದು ನಮಗೇನು ಒಳ್ಳೇದಾಗುತ್ತಾ? ಏನಪ್ಪ ಬೇಡತ್ತ, ಗೊತ್ತಾಗ್ತವ್ರು ಏನನ್ನ ಮಾಡ್ಕೊಂಬ್ಲತ್ತ. ಇನ್ನು ನಮ್ಮ ಮನೆಯಾಗ ನಾವಿದ್ರೆ ಯಾವುದಿರಲ್ಲ. ಅಳ್ಗೆ ಹೋಗಿ ಅವಳಿ ಹಂಗೇನಿ ಸುಮ್ಮನೆ ಬೆಂಗ್ಳೂರು ಕಡೆ ಹೋಗ್ರಮ್ಮ ಅಂತೀನಿ. ನಿಮ್ಮ ಅಪ್ಪ ಇಂತಾಗೆ ನಾನು ಇಸ್ಕೊಂಡು ದುಡ್ಡು ಸುಮ್ಮನೆ ಹೋಗೋದಾದ್ರೆ ಹೋಗ್ರತ್ತ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.